ಮಾಸ್ಟರ್ ಹೆಡ್ ಮಾಸ್ಟರ್ ನಮ್ಮೆಲ್ಲರ ಪ್ರೀತಿಯ ಎಲ್ಲರ ಪ್ರೀತಿಯನ್ನು ಸ್ವೀಕರಿಸ್ತಾ ಇದ್ದೆ. ದಯವಿಟ್ಟು ಒಂದೆರಡು ಮಾತನ್ನು ಆಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ದೇವಸ್ಥಾನ ವತಿಯಿಂದ. ನಾಗಯಕ್ಷಿ ದೇವಿಯ ಸನ್ನಿಧಾನದಲ್ಲಿ ದೇವಿಗೆ ಮೊದಲು ವಂದಿಸ್ತಾ ನನ್ನ ವಿದ್ಯಾರ್ಥಿನಿಯರು ಇಲ್ಲಿ ನನ್ನನ್ನು 25 ವರ್ಷಗಳ ಹಿಂದೆ ನಾನು ಈ ಶಾಲೆ ಬಿಟ್ಟು ಹೋಗಿದ್ದೆ. ಆದರೆ ನನ್ನನ್ನು ಇವತ್ತು ಇಲ್ಲಿ ಮಮತಾ ಇಲ್ಲಿ ನಾವೊಂದು ದೇವಸ್ಥಾನ ಮಾಡಿದ್ದೇವೆ, ಬರಬೇಕು ಸರ್ ನೀವು ನೋಡಬೇಕು ಅಂತ ಹೇಳ್ಕೊಂಡು ನನಗೆ ನನ್ನ ವಿದ್ಯಾರ್ಥಿಗಳು ಏನು ಸಾಧನೆ ಮಾಡಿದ್ದಾರೆ ಅವರ ಅಂದ ಚಂದವನ್ನು ನೋಡಬೇಕು. ನನ್ನ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದಿಲ್ಲ. ನನಗೆ ಈ ಪ್ರಶಸ್ತಿ ಬೇಡ, ನನಗೆ ನನ್ನ ವಿದ್ಯಾರ್ಥಿಗಳು ಒಳ್ಳೆ ಇದಕ್ಕೆ ಹೋಗಬೇಕು ಅಂತ ಒಂದು ಆಸೆ ಇತ್ತು. ನನ್ನ ವಿದ್ಯಾರ್ಥಿಗಳಲ್ಲಿ ಅನೇಕ ಜನ ಡಾಕ್ಟರ್ ಆಗಿದ್ದಾರೆ, ಏನೇನೇನೋ ಆಗಿದ್ದಾರೆ. ಆದರೆ ದೇವಿಯ ಉಪಾಸಕಿಯಾಗಿ ನನ್ನ ಶಿಷ್ಯ ಇದು ಒಬ್ಬಳೇ ಇದ್ದದ್ದು. ಅದರಿಂದ ಸೊ ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದದಕ್ಕೆ. ನನಗೆ ಎಷ್ಟು ಗೌರವ ಸಿಕ್ತಂತ ನಾನು ಭಾವಿಸ್ಲಿಲ್ಲ. ಯಾಕಂದ್ರೆ ಎಷ್ಟೋ ಜನ ಈ ಜನರೇಷನ್ ಬದಲಾಗಿ 25 ವರ್ಷದ ಹಿಂದೆ ನಾನು, ಆದ್ರೆ ತಲೆ ಕೂತು ಬೆಳ್ಳಗಿದೆ ಅಂದ್ರೆ ದಯ ಮಾಡ್ಕೊಳ್ಳೋದು ಅಷ್ಟೇ. ರಿಟೈರ್ಡ್ ಆಗಿ 8 ವರ್ಷ ಆಯ್ತು. ಇದು 9ನೇ ವರ್ಷದಲ್ಲಿ ಇದ್ದೇನೆ ನಾನು. ದೇವರ ದಯೆಯಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಆರೋಗ್ಯವಾಗಿದ್ದೇನೆ ಮತ್ತು ಮಕ್ಕಳಿಗೆ ಯಾವಾಗಲೂ ಬುದ್ಧಿ ಹೇಳೋದ್ರಿಂದ ನಾವು ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡ್ತೇನೆ ನಾನು. ಹಾಗಾಗಿ ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ, ಹಾಗೆ ನಿಮ್ಮ ಕುಟುಂಬದ ಮೇಲೆ ಈ ನಾಗಯಕ್ಷಿ ದೇವರ ಒಂದು ಅನುಗ್ರಹ ಸದಾ ಇರಲಿ. ಈ ಕ್ಷೇತ್ರ ಇನ್ನೂ ಬೆಳಗಲಿ, ನಾನು ಪ್ರತಿ ವರ್ಷ ಇಲ್ಲಿಗೆ ಬರುವಂತಾಗಲಿ ಅಂತ ಹೇಳ್ಕೊಂಡು ನಾನು ದೇವರಲ್ಲಿ